ಹಾಯ್ ಎಲ್ಲೋ ಎಲ್ಲ ನನ್ನ ಪ್ರೀತಿಯ ಕನ್ನಡಿಗ ಜನತೆಗೆ ಮೊದಲನೇದಾಗಿ ಎಲ್ಲರಿಗೂ ಹ್ಯಾಪಿ ಸ್ಯಾಟರ್ಡೇ. ಇದು ಬಂದುಬಿಟ್ಟು ಸ್ಯಾಟರ್ಡೇದ ಮಿನಿ ವ್ಲಾಗ್ ಆಗಿರುತ್ತೆ. ಇನ್ನು ಸ್ಯಾಟರ್ಡೇ ಅಂದರೆ ನಮಗೆ ಸ್ವಲ್ಪ ಸ್ಪೆಷಲ್ ಅಲ್ಲ, ಹಾಗಾಗಿ ಬೆಳಗ್ಗೆ ಬೇಗ ಎದ್ದು ತಲೆ ಸ್ನಾನ ಮಾಡ್ಕೊಂಡು ಬಂದು ಫಸ್ಟ್ ದೇವರಿಗೆ ಪೂಜೆ ಮುಗಿಸ್ಕೊಬಿಡೋಣ ಅಂತ ಅಂದ್ಬಿಟ್ಟು ಪೂಜೆನ ಮಾಡ್ಕೋತಾ ಇದ್ದೀನಿ. ಇನ್ನು ಗಾರ್ಡನಲ್ಲಿ ಆ್ಯಸ್ ಯೂಶ್ವಲ್ ಹೂವು ಸಿಗುತ್ತಲ್ವ, ಅದನ್ನು ಆಲ್ರೆಡಿ ಕಿತ್ಕೊಬಂದು ಇಟ್ಕೊಂಡಿದ್ದೆ. ಇನ್ನು ಹೂವನ್ನೆಲ್ಲ ಇಟ್ಕೋತಾ ಇದ್ದೀನಿ ದೇವರಿಗೆ. ನಿತ್ವಿ ಆ್ಯಕ್ಚುಲಿ ಆಚೆ ಹೋಗಿದ್ದಾರೆ, ಹಾಗಾಗಿ ಬೇಗ ಪೂಜೆ ಮುಗಿಸ್ಕೊಬಿಡೋಣ ಅಂತ ಅಂದ್ಬಿಟ್ಟು ಪೂಜೆನ ಮಾಡ್ಕೋತಾ ಇದ್ದೀನಿ. ನನಗೆ ಬೆಳಗ್ಗೆನೇ ಅಡುಗೆ ಮಾಡಲಿಕ್ಕಿಂತ ಮುಂಚೆನೇ ಪೂಜೆ ಮಾಡಲಿಕ್ಕೆ ತುಂಬ ಇಷ್ಟ ಆಗುತ್ತೆ. ಒಳ್ಳೆ ಪಾಸಿಟಿವ್ ವೈಬ್ ಇದ್ದಂಗೆ ಚೆನ್ನಾಗಿರುತ್ತೆ. ಆಮೇಲೆ ಅಡುಗೆ ಮಾಡ್ಕೊಳ್ಳಿಕ್ಕೆ ಇಷ್ಟ ಆಗುತ್ತೆ. ಬಟ್ ನೆತ್ವಿರ್ತಾರಲ್ವ, ಸ್ವಲ್ಪ ನೋಡಿಕೊಂಡು ಇನ್ನು ಅವ್ರನ್ನ ನೋಡ್ಕೋತಾ ಹಾಗೆ ಹೀಗೆ ಕೆಲಸ ಮಾಡ್ಕೋತಾ ಇರ್ತೀನಿ. ಇನ್ನು ಯಾರಾದರೂ ಮನೇಲಿ ಇದ್ದು ಅವ್ರನ್ನ ನೋಡ್ಕೋತಿದ್ರೆ ನಾನು ಫಸ್ಟ್ ಪೂಜೆನ ಮುಗಿಸ್ಕೊಬಿಡ್ತೀನಿ. ಸೊ ಅವ್ರು ಆಚೆ ಹೋಗಿದ್ರು, ನಾನು ಪೂಜೆ ಮಾಡ್ಕೊಳ್ಳೋಣ ಅನ್ನೋಷ್ಟರಲ್ಲಿ ಬಂದುಬಿಟ್ಟಿದ್ದಾರೆ. ಸುಮ್ಮನೆ ಆಚೆ ಹೋಗ್ತಾರಷ್ಟೇ. ನನಗೆ ಅಲ್ಲಿ ಹೋಗಿದ ತಕ್ಷಣ ನನಗೆ ಅಮ್ಮ ಬೇಕು, ನಾನು ಮನೆಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹಠ ಮಾಡ್ಕೊಂಬಂದುಬಿಡ್ತಾರೆ. ಇನ್ನು ನಾನು ಮಾಡಿ ಅಷ್ಟರೊಳಗಡೆ ಬಂದುಬಿಟ್ರೆ ಇನ್ನು ನಾನು ಪೂಜೆ ಎಲ್ಲ ಮುಗಿಸ್ಕೊಬಿಟ್ಟು ಇನ್ನು ಅಡುಗೆ ಮನೆಗೆ ಬಂದು ಫಸ್ಟ್ ಮುದ್ದೆಗೆ ಇಟ್ಕೋತಾ ಇದ್ದೀನಿ. ಇನ್ನೊಂದು ಕಡೆ ನಾನು ಕುಡಿಲಿಕ್ಕೆ ಅಂತ ಅಂದ್ಬಿಟ್ಟು ಬಿಸಿನೀರು ಇಟ್ಕೊಂಡೆ. ಯಾವಾಗೂ ಬೆಳಗ್ಗೆ ಕಾಫಿ ಟೀ ಇದನ್ನೆಲ್ಲ ಕುಡಿತಿದ್ದೀವಲ್ವ, ಸ್ವಲ್ಪ ಚೇಂಜ್ಗಾಗಿ ಬಿಸಿನೀರು ಕುಡ್ಕೊಳ್ಳೋಣ. ಬೆಳಗ್ಗೆ ಪ್ರತಿದಿನ ಬಿಸಿನೀರು ಕುಡ್ಕೊಂಡ್ರೆ ಒಂದು ಸ್ವಲ್ಪ ಡೇನು ಫ್ರೆಶ್ ಆಗಿರುತ್ತೆ, ಚೆನ್ನಾಗಿರುತ್ತೆ ಅಂತ ಅನ್ಕೋತಾ ಇದ್ದೀನಿ. ನೋಡಬೇಕು. ಇನ್ನು ನಾನು ರಾತ್ರಿಯೇ ಅವರೆಕಾಳು ಇರುತ್ತಲ್ವ, ಅದನ್ನು ಒಣಗಿಸ್ಕೊಂಡಿರ್ತೀವಿ ನಾವು. ಸೊ ಅದನ್ನು ನೀರಿಗೆ ಹಾಕ್ಕೊಂಡ್ರೆ ಮತ್ತು ನಾರ್ಮಲ್ ನಮಗೆ ಇದ್ಕಿನ ಬೆಳೆ ಅವರೆಕಾಳು ಬರುತ್ತಲ್ವ, ಹಾಗೆ ಹಾಕಿಬಿಡುತ್ತೆ. ಸೊ ನಾನು ರಾತ್ರಿನೇ ನೆನೆಸ್ಕೊಂಡಿದ್ದೆ. ಇನ್ನು ಬೆಳಗ್ಗೆ ನೀವು ನೋಡ್ತಾ ಇರ್ಬೋದು ಹೀಗೆ ಕಾಣ್ತಿದೆ ಇದು. ಇನ್ನು ಅವರೆಕಾಳು ಸಾಂಬಾರು ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಒಣಕೊಬ್ಬರಿ ಹಾಗೆ ಕಡಲೆ ಬೀಜನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸಿ ಮಾಡ್ಕೊಬಿಡಬೇಕು. ಇನ್ನು ಇಲ್ಲಿ ಈರುಳ್ಳಿ, ಬೆಳ್ಳುಳ್ಳಿ, ಟೊಮ್ಯಾಟೊ ಆ್ಯಂಡ್ ಹಾಗೆ ಸ್ವಲ್ಪ ಶುಂಠಿ, ಚಕ್ಕೆ, ಲವಂಗೆ, ಪುದೀನ, ಕೊತ್ತಂಬರಿನ ಎಲ್ಲನೂ ಪಕ್ಕಕ್ಕೆ ಎತ್ತಿಟ್ಕೊಂಡು ಇದನ್ನೇ ಮಿಕ್ಸಿ ಮಾಡ್ಕೊಂಡಿದ್ದೀವಲ್ಲ, ಇದರಲ್ಲಿ ಸೇರಿಸ್ಕೊತಾ ಇದ್ದೀನಿ ಎಲ್ಲನೂ ಒಂದು ಹಾಗೊಂದು. ಸೊ ಈ ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ನಮಗೇನಂದರೆ ಇದೆಲ್ಲ ಸೀಸನಲ್ಲೇ ಸಿಗುತ್ತಲ್ವ, ಈ ಥರ ಇತ್ತಿಕ್ಬಿಟ್ಟು ನಾವು ಒಣಗಿಸ್ಕೊಂಡು ಇಟ್ಕೊಂಡಿದ್ದೀವಿ ಅಂದರೆ ನಮ್ಗೆ ಯಾವಾಗಾದ್ರೂ ತಿನ್ನಬೇಕು ಅನಿಸ್ದಾಗ ತಿನ್ಕೋಬೋದು. ಇನ್ನು ಇದರಲ್ಲಿ ಸ್ವಲ್ಪ ಧನಿಯಾ ಪುಡಿ, ಖಾರ ಪುಡಿ ಹಾಗೆ ಸ್ವಲ್ಪ ಅರಿಶಿನ ಸೇರಿಸ್ಕೊಬಿಟ್ಟು ಇನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಬಿಡ್ತಿದ್ದೀನಿ. ಇದೆಲ್ಲ ಪೇಸ್ಟ್ ಆದಮೇಲೆ ಇನ್ನು ಒಗ್ಗರಣೆಗೆ ಹಾಕ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಪಾತ್ರೆನ ಇಟ್ಕೊಂಡು ಸ್ವಲ್ಪ ಎಣ್ಣೆನ ಸೇರಿಸ್ಕೊಂಡು ಸಾಸಿವೆ ಹಾಕ್ಬಿಟ್ಟು ಇನ್ನು ಅದರಲ್ಲಿ ಕರಿಬೇವನ್ನ ಹಾಕ್ಕೊಂಡು ಅದು ಚಿಟಪಟ ಅಂದಾದಮೇಲೆ ಇನ್ನು ಅವರೆಕಾಳು ಇರುತ್ತಲ್ವ, ಸೊ ಇದನ್ನು ಸೇರಿಸ್ಕೊಬಿಟ್ಟು ಇನ್ನು ಖಾರನ ಸೇರಿಸ್ಕೊಳ್ಳೋದು. ಸೊ ಇದು ನಮಗೆಲ್ಲ ಸೀಸನಲ್ ಫುಡ್ಸ್ ಅಲ್ವಾ, ಸೀಸನಲ್ಲಿ ಮಾತ್ರ ಸಿಗುತ್ತೆ. ಬಟ್ ಈ ಥರ ಒಣಗಿ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ ಅಂದರೆ ನಮ್ಗೆ ಯಾವಾಗ ತಿನ್ನೋ ಆಸೆ ಆಗ್ತಿದ್ರೆ ಅವಾಗೆಲ್ಲ ತಿನ್ಕೋಬೋದು. ಸೊ ನೀರನ್ನ ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿ ನೋಡ್ಕೊತಾ ಹಾಕ್ಕೊಳ್ಳೋದು. ಸ್ವಲ್ಪ ನೀರನ್ನ ಜಾಸ್ತಿನೇ ಸೇರಿಸ್ಕೋಬೇಕು, ಬಿಕಾಸ್ ಅವರೆ ಬೇಳೆ ಇದೆಯಲ್ವ, ಅವೆಲ್ಲ ಚೆನ್ನಾಗಿ ಬೆಂದ್ಕೋಬೇಕು ಅಂದಾಗ ಸ್ವಲ್ಪ ನೀರನ್ನ ಜಾಸ್ತಿ ಸೇರಿಸ್ಕೋಬೇಕು. ಇನ್ನು ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಚಿಕನ್ ಮಸಾಲ ಸೇರಿಸ್ಕೊಂಡು ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು. ಎಲ್ಲ ಒಂದು 15ರಿಂದ ಒಂದು 20 ನಿಮಿಷ ಕುದಿಲಿಕ್ಕೆ ಬಿಟ್ಟರೆ ಸರಿ ಹೋಗಿಬಿಡುತ್ತೆ. ಸೊ ಸಾಂಬಾರಂತೂ ತುಂಬ ಚೆನ್ನಾಗಿ ಬಂದಿತ್ತು. ನೋಡ್ಬೋದು ನೀವು ಇಲ್ಲಿ ಕನ್ಸಿಸ್ಟೆನ್ಸಿ ಈಗ ಬಂದರೆ ಸರಿ ಹೋಗಿಬಿಡುತ್ತೆ. ಬಿಸಿ ಬಿಸಿ ಮುದ್ದೆಗೆ ಸಾಂಬಾರು ತಿಂತಾಯಿದ್ರೆ ಎಷ್ಟು ಚಂದನ, ತುಂಬ ಚೆನ್ನಾಗಿತ್ತು. ಒಂದ್ಸಲ ಟ್ರೈ ಮಾಡಿ ನೋಡಿ.